ಇಂದಿನ ಪ್ರವಚನ ಅಕ್ಟೋಬರ್ 2. ಶ್ರೀರಾಮ ಸಮರ್ಥ. ಸಗುಣ ಭಕ್ತಿ. ಸರ್ವಭೂತಗಳಲ್ಲಿಯೂ ಭಗವಂತನಿರುತ್ತಾನೆ ಎಂಬ ನಿಶ್ಚಯವಾಗುವ ಮೊದಲು ಅವನು ನನ್ನಲ್ಲಿರುತ್ತಾನೆಂಬ ನಿಶ್ಚಯವಾಗಬೇಕು. ಬಂಗಾರದ ಆಭರಣಗಳು ನನಗೆ ಬಂಗಾರವನ್ನು ತೋರಿಸಿರಿ ಎಂದು ಅನ್ನುವುದಿಲ್ಲ. ಅದರಂತೆ ನಮಗೆ ಭಗವಂತನು ಹೊರಗಿನಿಂದ ಭೇಟಿಯಾಗುತ್ತಾನೆ ಎಂದು ತಿಳಿಯಬಾರದು. ಅವನು ನನ್ನ ಹತ್ತಿರವೇ ಇರುತ್ತಾನೆ. ಮನುಷ್ಯನು ನುಡಿದಂತೆ ನಡೆದರೆ ಅವನಿಗೆ ಭಗವಂತನ ಅನುಭವ ಬರದೇ ಇರಲಾರದು. ನಾನು ಯಾರವನು ಇರುತ್ತೇನೆ ಎಂಬುದು ತಿಳಿದಿದ್ದಾದರೆ ನಾನು ಯಾರು ಎಂಬುದು ತಿಳಿಯುವುದಕ್ಕೆ ವಿಳಂಬವಾಗುವುದಿಲ್ಲ. ಸತ್ಸಮಾಗಮ ಮಾಡಿದರೆ ನಾನು ಯಾರು ಇರುತ್ತೇನೆ ಎಂಬುದು ತಿಳಿಯುತ್ತದೆ. ಸಾಕ್ಷಿ ರೂಪದಿಂದ ಇರುವ ಯಾವ ನಾನು ಇರುತ್ತದೆ ಅದನ್ನು ನೋಡಲು ಅರಣ್ಯಕ್ಕೆ ಹೋಗಬೇಕಾಗುವುದಿಲ್ಲ. ನನ್ನತನವನ್ನು ಬಿಟ್ಟರೆ ನಾನು ದರಬೋಧವಾಗುತ್ತದೆ. ಭಗವಂತನು ನಾಲ್ಕೂ ಕಡೆಗೂ ತುಂಬಿಕೊಂಡಿರುತ್ತಾನೆಂದು ನಾವು ಕೇವಲ ಬಾಯಿಂದ ಅನ್ನುತ್ತೇವೆ, ಆದರೆ ಅದರಂತೆ ನಡೆಯುವುದೇ ಇಲ್ಲ. ಇದೇ ನಾವು ಮಾಡುವ ತಪ್ಪಾಗಿರುತ್ತದೆ. ಭಗವಂತನು ನನ್ನಲ್ಲಿ ಇರುವಂತೆ ಎರಡನೆಯವರಲ್ಲಿಯೂ ಇರುತ್ತಾನೆ ಎಂಬುದನ್ನು ನಾವು ಪರಿಸ್ಥಿತಿಗನುಸಾರವಾಗಿ ಮರೆತು ಬಿಡುತ್ತೇವೆ. ಕೋಣೆಯಲ್ಲಿಯ ದೀಪದ ಪ್ರಕಾಶದಿಂದ ಕೋಣೆಯೆಲ್ಲವೂ ವ್ಯಾಪಿಸಿ ಬಿಡುವಂತೆ ಜಗತ್ತೆಲ್ಲವೂ ಭಗವಂತನಿಂದ ವ್ಯಾಪಿಸಿಬಿಟ್ಟಿರುತ್ತದೆ. ನಾನು ಕರ್ತ ಅಲ್ಲ, ರಾಮನೇ ಕರ್ತ ಇರುತ್ತಾನೆ ಎಂಬುದರಲ್ಲಿಯೇ ಎಲ್ಲದರ ಸಮಾವೇಶವಾಗುತ್ತದೆ. ಅದರಂತೆ ಬೇರೆ ಬೇರೆ ವೇಷಗಳನ್ನು ಹಾಕಿದರೂ ಮನುಷ್ಯನು ಒಬ್ಬನೇ ಇರುತ್ತಾನೆ. ಸನ್ಯಾಸವು ಮನಸ್ಸಿನದಾಗಿರುತ್ತದೆ, ವೇಷಗಳದ್ದಾಗಿರುವುದಿಲ್ಲ. ಮನಸ್ಸಿನ ಮೇಲೆ ಯಾವುದರ ಪರಿಣಾಮವಾಗದಿರುವುದೇ ಸನ್ಯಾಸವಾಗಿರುತ್ತದೆ. ಸಗುಣ ಭಕ್ತಿ ಮಾಡಬೇಕು. ಭಕ್ತಿಯಿಂದ ನಾಮ ತೆಗೆದುಕೊಳ್ಳಬೇಕು. ನಾಮದಲ್ಲಿ ಭಗವಂತನಿರುತ್ತಾನೆ ಎಂದು ತಿಳಿಯಬೇಕು ಹಾಗೂ ಭಗವಂತನವರಾಗಿರಬೇಕು. ಇದೇ ಪರಮಾರ್ಥದ ಸುಲಭ ಮಾರ್ಗವಾಗಿರುತ್ತದೆ. ಸಾಧು ಸಂತರು ಅತ್ಯಂತ ಪರಿಶ್ರಮಪಟ್ಟು ಹಾಗೂ ಸ್ವತಃ ಅನುಭವ ಪಡೆದು ನಮಗೆ ಈ ಮಾರ್ಗವನ್ನು ತೋರಿಸಿಕೊಟ್ಟಿರುತ್ತಾರೆ. ಯಾರೊಂದಿಗೆ ನಮಗೆ ಸಾಮ್ಯವೆನಿಸುತ್ತದೆಯೋ ಅವರೊಂದಿಗೆ ನಾವು ಸಖ್ಯ ಬೆಳೆಸುತ್ತೇವೆ. ಇಂದು ನಾವು ದೇಹಭಾವದಲ್ಲಿ ಇರುವುದರಿಂದ ನಮಗೆ ದೇವರು ನಮ್ಮಂಥವನೇ, ಆದರೆ ಅದಕ್ಕಿಂತಲೂ ಅತೀತನಾಗಿರುವವನು ಬೇಕಾಗಿರುತ್ತಾನೆ. ಇಂಥ ದೇವನೆಂದರೆ ಸಗುಣ ಮೂರ್ತಿಯಾಗಿರುತ್ತದೆ. ಸಣ್ಣ ಮಗುವು ಯಾವುದಾದರೊಂದು ವಸ್ತುವಿಗಾಗಿ ಹಠ ಮಾಡತೊಡಗಿತೆಂದರೆ ಆ ಮಗುವಿನ ಮುಂದೆ ಆ ವಸ್ತುವಿನಂತಹ ಬೇರೆ ಆದರೆ ಬಾಧಕವಾಗದಿರುವ ವಸ್ತುವನ್ನು ಇಡುತ್ತೇವೆ. ಅದರಂತೆ ಸಗುಣೋಪಾಸನೆಯ ಪರಿಣಾಮವಾಗಿರುತ್ತದೆ. ದೃಶ್ಯ ವಸ್ತುವಿನ ಮೇಲೆ ನಮ್ಮ ಪ್ರೇಮವಿರುತ್ತದೆ. ಕಾಣುವುದೆಲ್ಲವೂ ಸುಖಮಯವೇ ಎಂದು ನಮಗೆ ಅನಿಸುತ್ತದೆ. ಆದ್ದರಿಂದ ನಾವೇ ನಮ್ಮ ಕಲ್ಪನೆಯಿಂದ ಭಗವಂತನನ್ನು ಸಗುಣ ಮಾಡಿದೆವು ಹಾಗೂ ಉಪಾಸನೆ ಮಾಡಿದೆವು. ನಮ್ಮ ಬುದ್ಧಿಯು ನಿಶ್ಚಯಾತ್ಮಕವಾಗುವುದರಲ್ಲಿಯೇ ಈ ಉಪಾಸನೆಯ ಪರ್ಯಾವಸನವಾಗಿರುತ್ತದೆ. ಆಗ್ರಹ ಹಾಗೂ ಪ್ರೇಮ ಕೇವಲ ಭಗವಂತನ ಧ್ಯೇಯದ ವಿಷಯದಲ್ಲಿ ಇರಬೇಕು. ಬೇರೆ ಧ್ಯೇಯಗಳೂ ಇರಬೇಕು, ಆದರೆ ಅವುಗಳ ಆಗ್ರಹ ಇರಬಾರದು. ಪ್ರಪಂಚದಲ್ಲಿ ವ್ಯವಹಾರ ಮಾಡುವಾಗ ನಮ್ಮ ವೃತ್ತಿಯು ಭಗವಂತನಿಂದ ವಿಚಲಿತವಾಗದೇ ಇರುವುದಕ್ಕೆ ಸಹಜ ಸಮಾಧಿ ಎನ್ನುತ್ತಾರೆ. ಸಹಜತೆಯಿಂದ ಇರುವುದು ಅಂದರೆ ಸಹಜತೆಯಿಂದ ಬೇರೆ ಆಗದೇ ಇರುವುದು, ಇದೇ ಸಹಜ ಸಮಾಧಿಯಾಗಿರುತ್ತದೆ. ರಾಮನು ಎಲ್ಲವನ್ನೂ ಮಾಡುತ್ತಾನೆ ಹಾಗೂ ರಾಮನು ನನ್ನ ದಾತ ಇರುತ್ತಾನೆ ಎಂಬ ಭಾವನೆಯು ಯಾರಲ್ಲಿ ಸ್ಥಿರವಾಗಿದೆಯೋ ಅವರ ಮೇಲೆ ಭಗವಂತನ ಕೃಪೆ ಆಯಿತೆಂದೇ ತಿಳಿಯಬೇಕು. ಅವರ ಜನ್ಮವು ಸಾರ್ಥಕವಾಯಿತೆಂದು ಬೇರೆ ಹೇಳಬೇಕಾಗಿಲ್ಲ. ಕೊನೆಯ ವಾಕ್ಯ. ನಾಮ ತೆಗೆದುಕೊಳ್ಳುವಾಗ ಸ್ವತಃ ವಿಸ್ಮರಣೆಯಾಗುವುದೇ ಸರ್ವೋತ್ಕೃಷ್ಟ ಸಮಾಧಿಯಾಗಿರುತ್ತದೆ. ನಾಮದಲ್ಲಿ ನಮ್ಮನ್ನು ನಾವು ಮರೆಯಲು ಕಲಿಯಬೇಕು. ಜೈ ಜೈ ರಘುವೀರ ಸಮರ್ಥ.